ಕ್ರಿಯಾ ಯೋಗದಲ್ಲಿ ಕ್ರಿಯಾ ಗಜ ಯೋಗ, ಕ್ರಿಯಾ ಕುಂಡಲಿನಿ ಪ್ರಾಣ ಯೋಗ ಅಂತ ಇದೆ. ಅಂದ್ರೆ ಕುಂಡಲಿನಿ ಪ್ರಾಣ ಯೋಗ, ಪ್ರಾಣಾಯಾಮ ಮಾಡಬೇಕು ಅದು. ಮತ್ತೆ ಕ್ರಿಯಾ ಧ್ಯಾನ ಯೋಗ ಅಂತ ಇದೆ, ಕ್ರಿಯಾ ಮಂದಿರ ಯೋಗ ಅಂತ ಇದೆ, ಹಾಗೆ ಕ್ರಿಯಾ ಭಕ್ತಿ ಯೋಗ ಅಂತ ಇದೆ. ಇದು ಬೆನ್ನು ಮೂಳೆ ನೇರವಾಗಿ ಕುತ್ಕೊಂಡಾಗ ಮಾತ್ರ ಧ್ಯಾನ ಪ್ರಕ್ರಿಯೆ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಆಸನ ಸಿದ್ಧಿ ಅಂತೀವಿ. ಈ ಯಾವುದೇ ಯೋಗ ಧ್ಯಾನ ಮಾಡಬೇಕು, ಯಾವುದೇ ಒಂದು ಜಪ ಮಾಡ್ಬೇಕು ಅನ್ನೋದಕ್ಕೆ ಆಸನ ಸಿದ್ಧಿ ಬೇಕೇ ಬೇಕು. ಇಂಪಾರ್ಟೆಂಟ್. ಬೇರೆ ಕ್ರಿಯಾ ಕುಂಡಲಿನಿಗೋಸ್ಕರ ಅಂತಲ್ಲ. ನೀವು ಯಾವುದೇ ಧ್ಯಾನ ಪ್ರಕ್ರಿಯೆಗಳು ಯೋಗಗಳು ಮಾಡ್ಬೇಕಂದ್ರೆ ನೀವು ಆಸನ ಸಿದ್ಧಿ ಕಲಿಬೇಕು. ಎಲ್ಲರೂ ಕ್ರಿಯಾ ಯೋಗ ಬೇಕು ಅಂತಿರಲ್ಲ. ಕ್ರಿಯಾ ಯೋಗದಲ್ಲಿ 5 ವಿಧಾನಗಳಿದೆ, 44 ಪ್ರಕ್ರಿಯೆಗಳಿದಾವೆ, 44 ವಿದ್ಯೆ ಪ್ರಕ್ರಿಯೆಗಳಿದಾವೆ. ಅದರಲ್ಲಿ 5 ಮತ್ತೆ ಇಂಪಾರ್ಟೆಂಟ್ ಇದಾವೆ. ಅದರಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಕ್ರಿಯಾ ಯೋಗ ಅಂದ್ರೆ ಏನಂತ. ಅದಕ್ಕೆ ಒಂದು ಸಿಂಪಲ್ ಆಗಿ ಹೇಳ್ತಿದ್ದೀನಿ. ಕ್ರಿಯಾ ಯೋಗದಲ್ಲಿ ಕ್ರಿಯಾ ಗಜ ಯೋಗ, ಕ್ರಿಯಾ ಕುಂಡಲಿನಿ ಪ್ರಾಣ ಯೋಗ ಅಂತ ಇದೆ. ಅಂದ್ರೆ ಕುಂಡಲಿನಿ ಪ್ರಾಣ ಯೋಗ, ಪ್ರಾಣಾಯಾಮ ಮಾಡಬೇಕು ಅದು. ಮತ್ತೆ ಕ್ರಿಯಾ ಧ್ಯಾನ ಯೋಗ ಅಂತ ಇದೆ, ಕ್ರಿಯಾ ಮಂದಿರ ಯೋಗ ಅಂತ ಇದೆ, ಹಾಗೆ ಕ್ರಿಯಾ ಭಕ್ತಿ ಯೋಗ ಅಂತ ಇದೆ. ಇದು ಯಾರು ಸರಿಯಾಗಿ ಮಾಡ್ತಾರೋ ಇದರಲ್ಲಿ ಅವರು ಸಿದ್ಧ ಆಶ್ರಮಕ್ಕೆ ಅಂತ ಹೋಗ್ತಾರೆ. ಅಂದ್ರೆ ನೀವು ಮೂಲ ಎಲ್ಲಿಂದ ಬಂದಿರ್ತೀರಾ, ನಿಮ್ ಗುರು ಯಾರು ಅನ್ನೋದಿರುತ್ತಲ್ಲ, ಅಲ್ಲೋಗಿ ನಾವು ಸೇರೋದು. ಇದು ಕ್ರಿಯಾ ಯೋಗದಲ್ಲಿ ಇರುವಂತ ವಿಧಾನಗಳು. ಹಾಗಾಗಿ ಕ್ರಿಯಾ ಯೋಗದಲ್ಲಿ ಇದನ್ನ ಯಾವ ರೀತಿ ಮಾಡ್ಬೇಕು ಅಂದ್ರೆ ಸಿಂಪಲ್ ನೀವು ಹೇಳ್ತೀನಿ ಕೇಳಿ. ಫಸ್ಟ್ ನೀವು ಕ್ರಿಯಾ ಯೋಗ ಅಂತಲ್ಲ, ಯಾವುದೇ ಧ್ಯಾನ ಪ್ರಕ್ರಿಯೆಗಳು ಮಾಡ್ಬೇಕಂದ್ರೆ ಫಸ್ಟ್ ಆಸನ ಸಿದ್ಧಿ. ಅರ್ಥ ಆಯ್ತಾ? ಆಸನ ಸಿದ್ಧಿ ಅಂದ್ರೆ ಕೂರೋದ್ ಕಲಿಬೇಕು. ಈಗ ನಾ ಕುತ್ಕೊಂಡಿದ್ದೇನಲ್ಲ, ಹಿಂಗ್ ಕುತ್ಕೊಳ್ಳೋದಲ್ಲ, ಸ್ಟಿಲ್ ಹಿಂಗ್ ಕುತ್ಕೋಬೇಕು, ನೇರವಾಗಿ ಹಿಂಗ್ ಕುತ್ಕೋಬೇಕು. ಅದು ಆಸನ ಸಿದ್ಧಿ. 1 ದಿವಸಕ್ಕೆ 2 ದಿವಸಕ್ಕೆ ಸಾಧ್ಯ ಇಲ್ಲ. ನೀವು ಆಸನ ಸಿದ್ಧಿ ಮಾಡಿದ್ರೆ, ಕೂರೋದ್ ಕಲ್ತಿದ್ರೆ ಆಮೇಲೆ ಧ್ಯಾನ ಮಾಡೋ ಒಂದು ಪ್ರಕ್ರಿಯೆ ನಿಮ್ಗೆ ಖಂಡಿತ ಮಾಡ್ಬೋದು. ಕೂರೋದೇ ಕಲ್ತಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಗೆ ಆಗಲ್ಲ. ಯಾಕಂದ್ರೆ ಧ್ಯಾನ ಮಾಡ್ಬೇಕಂದ್ರೆ ನಮ್ಮ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಬೆನ್ನು ಮೂಳೆ, ಅದು ನೇರವಾಗಿ ಕುತ್ಕೋಬೇಕು. ಆ ಬೆನ್ನು ಮೂಳೆ ನೇರವಾಗಿ ಕುತ್ಕೊಂಡಾಗ ಮಾತ್ರ ಧ್ಯಾನ ಪ್ರಕ್ರಿಯೆ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಆಸನ ಸಿದ್ಧಿ ಅಂತೀವಿ. ಈ ಯಾವುದೇ ಯೋಗ ಧ್ಯಾನ ಮಾಡಬೇಕು, ಯಾವುದೇ ಒಂದು ಜಪ ಮಾಡ್ಬೇಕು ಅನ್ನೋದಕ್ಕೆ ಆಸನ ಸಿದ್ಧಿ ಬೇಕೇ ಬೇಕು. ಇಂಪಾರ್ಟೆಂಟ್. ಬೇರೆ ಕ್ರಿಯಾ ಕುಂಡಲಿನಿಗೋಸ್ಕರ ಅಂತಲ್ಲ. ನೀವು ಯಾವುದೇ ಧ್ಯಾನ ಪ್ರಕ್ರಿಯೆಗಳು ಯೋಗಗಳು ಮಾಡ್ಬೇಕಂದ್ರೆ ನೀವು ಆಸನ ಸಿದ್ಧಿ ಕಲಿಬೇಕು, ಮೊದಲನೇದು. ಹಾಗಾಗಿ 2ನೇದು ಬಂದು ಪ್ರಾಣಾಯಾಮಗಳು. ಆ ಪ್ರಾಣಾಯಾಮಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆ ಪ್ರಾಣಾಯಾಮಗಳು ಮಾಡ್ಬೇಕು. 1 ದಿವಸ 2 ದಿವಸ ಮಾಡಿದ್ರೆ ಆಗಲ್ಲ. ನಾನು ಸುಮಾರು ವರ್ಷಗಳ ಕಾಲ ಮಾಡಿದ್ದೀನಿ, ಸರಿನಾ? ಇದರಲ್ಲಿ ನಿಮ್ಗೆ ಅರ್ಥ ಆಗಂಗೆ ಈ ಪೂರಕ ರೇಚಕ ಮತ್ತೆ ಅಲೋಮ ಮತ್ತೆ ವಿಲೋಮ ಅಂತ ಹೇಳ್ತೀವಿ. ಪೂರಕ ರೇಚಕ ಮಾಡ್ತೀವಿ, ಇನ್ನೇಲ್ ಮತ್ತೆ ಎಕ್ಸೇಲ್ ಅಂತ ಹೇಳ್ತೀವಲ್ವಾ. ಇದರಲ್ಲಿ ಎಲ್ಲರಿಗೂ ಅರ್ಥ ಆಗಂಗೆ ಹೇಳ್ಬೇಕಾದ್ರೆ ಆನಪಾನ ಸತಿ ಅಂತ ಹೇಳ್ತಾರೆ. ಇದನ್ನ ಒಂದಂದ್ರೆ ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಈ ಪ್ರಕ್ರಿಯೆಗಳು. ಇದ್ರ ಮೇಲೆ ಧ್ಯಾನ ಮಾಡ್ಬೇಕಂದ್ರೆ ನಿಮ್ಮ ಏಕಾಗ್ರತೆ ಚಿತ್ತವನ್ನ ನಿಲ್ಲಿಸ್ಬೇಕು. ಹಾಗಾಗಿ ಏಕಾಗ್ರತೆ ಚಿತ್ತವನ್ನ ನಿಲ್ಲಿಸ್ಬೇಕು. ಈ ಪ್ರಾಣಾಯಾಮಗಳು ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ್ಮೇಲೆ ಈ ಪ್ರಾಣಾಯಾಮಗಳಲ್ಲಿ ನಾಡಿ ಶುದ್ಧೀಕರಣ ಅಂತ ಇದೆ. ಆ ನಾಡಿ ಶುದ್ಧೀಕರಣ ಮಾಡ್ಬೇಕು. ಎಲ್ಲರೂ ನಾಡಿ ಶುದ್ಧೀಕರಣನ 1 ದಿವಸ 2 ದಿವಸಕ್ಕೆ ಯಾರಿಗೂ ಸಿದ್ಧಿ ಆಗಲ್ಲ, ಸರಿನಾ? ಇವತ್ತು ನನ್ನ ಒಂದು ಸ್ಪೆಷಾಲಿಟಿ ಏನಂದ್ರೆ ನಾಡಿ ಶುದ್ಧೀಕರಣದಲ್ಲಿ ಎಲ್ಲರೂ ಫಿಂಗರ್ಸ್ ಯೂಸ್ ಮಾಡ್ತೀವಿ. ನಾವು ಈ ರೀತಿ ಇಟ್ಕೋತೀವಿ. ಒಂದು ಅದರಲ್ಲಿ ಅದೇ ಸೂರ್ಯನಾಡಿ ಚಂದ್ರನಾಡಿ ಅಂತಿದೆ. ರೈಟ್ ಸೂರ್ಯನಾಡಿ, ಲೆಫ್ಟ್ ಚಂದ್ರನಾಡಿ. ಒಂದ್ರಲ್ಲಿ ಅಂದ್ರೆ ಗಾಳಿನ ತಗೊಂಡು ಇನ್ನೊಂದ್ರಲ್ಲಿ ಬಿಡ್ತೀವಿ. ಇದು ನಾಡಿ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ. ಈ ಪ್ರಕ್ರಿಯೆನ ಈ ತರ ಕ್ಲೋಸ್ ಮಾಡ್ತೀವಿ. ಅದನ್ನ ಫುಲ್ ಕ್ಲೋಸ್ ಮಾಡಿ ಇಟ್ಕೊಂಡಾಗ ಏನಾಗತ್ತೆ ಅಂದ್ರೆ ಕುಂಭಕ ಆಗತ್ತೆ, ಕುಂಭಕ ಪ್ರಾಣಾಯಾಮ ಅಂತ ಆಗತ್ತೆ. ಈ ಒಂದು ಪ್ರಕ್ರಿಯೆಗಳಿದಾವೆ. ಹಾಗಾಗಿ ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿ. ಪ್ರಾಣಾಯಾಮಗಳು ಅದೇ ಸುಲಭ ಅಲ್ಲ, ಮಾಡ್ಬೇಕು. ಈಗ ನಂದೊಂದು ಯಾವ ತರ ಒಂದು ಮಾಡ್ತೀನಿ ಅಂದ್ರೆ ನಿಮ್ ತರ ನಾನು ಈ ತರ ಹಿಡಿಯಲ್ಲ, ಮುದ್ರೆ ಹಿಡಿಯಲ್ಲ, ನಾನು ಹಾಗೆ ಪ್ರಾಕ್ಟೀಸ್ ಮಾಡಿದ್ದೀನಿ. ಈ ಒಂದು ಸೂರ್ಯನಾಡಿ ರೈಟ್ ಇದೆಯಲ್ಲ ಮತ್ತೆ ಲೆಫ್ಟ್, ಈ ರೈಟ್ ಅಲ್ಲಿ ತಗೊಂಡು ಗಾಳಿನ ತಗೊಂಡು ಉಸಿರನ್ನ ತಗೊಂಡು ಲೆಫ್ಟ್ ಸೈಡ್ ಅಲ್ಲಿ ಬಿಡ್ತೀನಿ, ಲೆಫ್ಟ್ ಸೈಡ್ ತಗೊಂಡು ರೈಟ್ ಅಲ್ಲಿ ಹಿಂಗ್ ಬಿಡ್ತೀನಿ. ಮತ್ತೆ ಸ್ಟಿಲ್ ಕುಂಭಕನ ಫುಲ್ ಹಿಂಗ್ ಎರಡನ್ನೂ ಕ್ಲೋಸ್ ಮಾಡಿ ನಿಲ್ಲಿಸ್ತೀವಿ. ಉಸಿರು ತಗೊಂಡು ನಿಲ್ಲಿಸಿರೋದಕ್ಕೆ ಕುಂಭಕ ಅಂತೀವಿ. ಆದ್ರೆ ನಾನು ಯಾವುದೇ ತರ ಫಿಂಗರ್ಸ್ ಯೂಸ್ ಮಾಡ್ದೇನೆ, ನಾನು ಕ್ಲೋಸ್ ಮಾಡ್ದೇನೆ ಕುಂಭಕ ಮಾಡ್ತೀನಿ, ಹಾಗೆ ನಿಲ್ಲಿಸ್ತೀನಿ. ಇದು ಪ್ರಾಣಾಯಾಮಗಳು. ಈ ಧ್ಯಾನ ಪ್ರಕ್ರಿಯೆಗಳು ಎಲ್ಲದೂ ಜನಕ್ಕೆ ತಿಳಿಬೇಕು. ನಾವು ಮಾಡ್ತೀವಿ ಕ್ರಿಯಾ ಯೋಗ ಬೇಕು ಅಂತ. ಕ್ರಿಯಾ ಯೋಗದಲ್ಲಿ ನೋಡಿದ್ರ ಇಷ್ಟೆಲ್ಲ ಇಂಪಾರ್ಟೆಂಟ್ ಇದೆ. ನೀವು ಎಷ್ಟು ವರ್ಷ ಇದನ್ನ ಪ್ರಾಕ್ಟೀಸ್ ಮಾಡಿದ್ದೀರಾ ಸರ್? ಇದು ನಾನು ನನ್ನ ಒಂದು ಇದ್ರಲ್ಲಿ ಸುಮಾರು ಈ ಪ್ರಾಣಾಯಾಮಗಳದ್ದು ಪ್ರತಿ ಸಲ ಅದು ಕಂಟಿನ್ಯೂಸ್ಲಿ ಇದ್ದೇ ಇರುತ್ತೆ. ಸ್ಟಾರ್ಟಿಂಗ್ ಬೇಸಿಕ್ಲಿ ಅಂತ ಪ್ರಾಕ್ಟೀಸ್ ಮಾಡ್ಲೇಬೇಕು, ಸುಮಾರು ವರ್ಷ ಆಗುತ್ತೆ. ಹಾಗಾಗಿ ನನ್ಗೆ ಸುಮಾರು ವರ್ಷ ಕ್ರಿಯಾ ಯೋಗದು ಬಾಬಾಜಿ ನನ್ಗೆ ಅನುಗ್ರಹ ಆಯ್ತು, ಆಶೀರ್ವಾದ ಆಯ್ತು. ಅದಾದ್ಮೇಲೆ
ಮಾಡ್ಲಿಕ್ಕಾಗ್ಲ ಫಸ್ಟ್ ಇದೆ ಕೂರೋದ್ ಕಲ್ಸಿದ್ದು ಬಾಬಾಜಿ, ಕುತ್ಕೋಬೇಕು. ಕುತ್ಕೊಳ್ಳೋದ್ ಕಲ್ಸಿದ್ರು, ಪ್ರಾಣಾಯಾಮಗಳು ಹೇಳ್ಕೊಟ್ರು, ನಾಡಿ ಶುದ್ಧೀಕರಣ. ನನಗೆ ಬಾಬಾಜಿ ನಾನು ಪರಿಪೂರ್ಣವಾಗಿ ಈ ಜ್ಞಾನವನ್ನ ಪಡೆದು ಈ ಶಕ್ತಿನ ಪೂರ್ಣ ಆಗೋರ್ಗು ನನ್ನೊಟ್ಟಿಗೆ ಇತ್ತು. ಇದು ಯಾರಿಗೂ ನಂಬ್ಲಿಕ್ಕಾಗಲ್ಲ, ಇದಂತೂ ಸತ್ಯನೇ ಹೇಳ್ತೀನಿ, ನಿಜ. ಈಗ ಜನ ಹೌದು, ಹೇಗೆ ಬಾಬಾಜಿ 100% ಕರೆಕ್ಟ್. ಯಾಕಂದ್ರೆ ನನಗೆ ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ, ಹಾಗಾಗಿ ನನ್ ದೇವ್ರ ಅನ್ನೋದೇ ಗೊತ್ತಿರ್ಲಿಲ್ಲ. ಬಾಬಾಜಿ ಮುಖಾಂತರ ಇವತ್ತು ದೇವ್ರನ್ನ ತೋರಿಸ್ತೀನಿ. ಮತ್ತೆ ಈ ನಿಮ್ಗೆ ನಂಬಿಕೆ ಬರ್ಬೇಕು ಅಂದ್ರೆ ಖಂಡಿತ ನನ್ನ ನೇರವಾಗಿ ಭೇಟಿ ಮಾಡಿ, ಗೊತ್ತಾಗತ್ತೆ ನಿಮ್ಗೆ. ಯಾಕಂದ್ರೆ ಎಲ್ಲರೂ ಪ್ರಾಕ್ಟಿಕಲ್ ಕೇಳೋದು, ಥಿಯರಿ ಯಾರು ಕೇಳಲ್ಲ. ನನ್ಗೆ ಗೊತ್ತು ಜನ ಮೆಂಟಾಲಿಟಿ ಏನೋ, ಮನಸ್ಥಿತಿ, ಅದನ್ನೆಲ್ಲ ಬಾಬಾಜಿ ಹತ್ರ ಕೂತ್ಕೊಂಡು ಕೆಲವೊಂದು ವಿದ್ಯೆಗಳನ್ನ ಕಲ್ತ್ಕೊಂಡಿದೀನಿ. ಮನಃಶಾಸ್ತ್ರದ ಬಗ್ಗೆ ಕಲ್ತಿದ್ದೀನಿ, ಸುಮಾರು ವರ್ಷಗಳ ಕಾಲ ಮಾಡಿದ್ದೀನಿ ಮನಃಶಾಸ್ತ್ರ. ಈ 12 ವರ್ಷದಲ್ಲಿ ಅದು ಒಂದು ಶಾಸ್ತ್ರ ಕಲ್ತಿದ್ದೀನಿ. ಯಾಕಂದ್ರೆ ಮನಸ್ಸಲ್ಲಿ ಒಂದು ಬರುವಂತ ಯೋಚನೆ ಆಲೋಚನೆಗಳನ್ನ ನಾನು ಹೇಳಬಲ್ಲೆ, ಮನಸ್ಸಲ್ಲಿ ಇದೇ ರೀತಿ ಅನ್ಕೊಂಡಿದ್ದೀರಾ ಅಂತ ಹೇಳಬಲ್ಲೆ. ಇದನ್ನು ಕಲ್ತಿದ್ದೀನಿ. ಮತ್ತೆ ಸಂಮೋಹಿನಿ ಕಲ್ತಿದ್ದೀನಿ. ತುಂಬಾ ಒಂದು ಅದ್ಭುತವಾದೊಂದು ಹೀಲಿಂಗ್ ಪ್ರೋಸೆಸ್ ಮಾಡ್ತೀನಿ. ಕೆಲವೊಂದು ಹೇಳ್ಬೇಕಾದ್ರೆ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಮಾಡ್ತೀನಿ. ಹೇಗೆ ಅಂದ್ರೆ ಅವರು ಎಲ್ಲೋ ಇರ್ತಾರೆ, ನಾವು ಇಲ್ಲಿ ಕುತ್ಕೊಂಡು ಹೀಲ್ ಮಾಡೋ ಪ್ರೋಸೆಸಿಂಗ್ ಧ್ಯಾನದಲ್ಲಿ ಅದ್ ಮಾಡಿದೀನಿ. ಮತ್ತೆ ಪರಕಾಯ ಪ್ರವೇಶ ಅಂತ ಒಂದಿದೆ ವಿದ್ಯೆಗಳಲ್ಲಿ, ಈ ತರ ವಿದ್ಯೆಗಳು. ಇವೆಲ್ಲ ಏನಂದ್ರೆ ಇದು ನಿಜವಾದ ಗುರುವಿಂದ ಮಾತ್ರ ಸಾಧ್ಯ ಆಗುತ್ತೆ. ಮತ್ತೆ ಈ ಜ್ಞಾನವನ್ನು ಪಡ್ಕೊಬೇಕಂದ್ರೆ ನಿಸ್ವಾರ್ಥ ಅನ್ನೋದಿರ್ಬೇಕು. ಮತ್ತೆ ನಾವು ಪಡೆದಾದ್ಮೇಲೂ ಈ ಜ್ಞಾನವನ್ನ ಒಂದು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ಅದನ್ನೇ ಜ್ಞಾನಿ. ಅದಕ್ಕೆ ಜ್ಞಾನಿಗಳಾಗ್ಬೇಕು. ಅವಾಗ ನಮ್ಗಾಗಿ ಉಪಯೋಗಿಸ್ತಿರೋ, ಪರರಿಗಾಗಿ ಉಪಯೋಗಿಸ್ತಿರೋ, ಏನಕ್ಕಾಗಿ ನೀವು ಇದನ್ನ ಶಕ್ತಿಗಳನ್ನ ಉಪಯೋಗಿಸ್ತಿರೋ ನಿಮ್ಗೆ ತಿಳಿಯುತ್ತೆ. ಈ ಜ್ಞಾನತ್ವ ಅನ್ನೋದು ಬೇಕೇ ಬೇಕು, ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ಜ್ಞಾನ ಬೇಕು, ಜ್ಞಾನ ಇರ್ಲೇಬೇಕು. ಅದೇ, ಅದು ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು ಸ್ವಲ್ಪ ತಪ್ಪು. ಇವತ್ತು ನೋಡಿ, ಒಂದು ನೇರವಾಗಿ ಒಂದು ಮಾತು ಹೇಳ್ತೀನಿ, ನನ್ನ ಕುಟುಂಬಕ್ಕಾಗಿ ಇವತ್ತು ಏನು ಮಾಡಿಲ್ಲ, ಇದು ಸತ್ಯ. ನಾನು ನಿಜ ಹೇಳ್ತೀನಿ, ನನ್ನ ಕುಟುಂಬಕ್ಕಾಗಿ ಏನು ಮಾಡಿಲ್ಲ ನಾನು, ಯಾವತ್ತೂ ಏನು ಮಾಡಿಲ್ಲ. ಇವತ್ತು ಹೇಳ್ತೀನಿ, ಎಷ್ಟು ಸತಿ ಪ್ರಶ್ನೆ ಹಾಕಿದಾರೆ ಈ ತರ ಎಲ್ಲ ಅಂತ. ಆದ್ರೆ ನಾನು ಒಂದು ಮಾತಾಡಿದೆ, ಕರ್ಮ ಅನ್ನೋದಿರುತ್ತೆ, ಪ್ರತಿಯೊಬ್ಬನು ಹಿಂಬಾಲಿಸುತ್ತೆ, ಅನುಭವಿಸು. ಇವತ್ತು ನಾನು ಕರ್ಮ ದಾಟಿದ್ದೀನಿ, ನಿಮ್ಗೆ ಆ ಕರ್ಮ ಇದೆ, ಅನುಭವಿಸು, ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಯಾರು ಬಿಡಲ್ಲ ಅದು ಕರ್ಮನ ಅನುಭವಿಸ್ಲೇಬೇಕು. ನಾನು ಅನುಭವಿಸ್ ಬಂದಿದ್ದೀನಿ. ಗುರುಗಳಿದ್ದವರು, ಸರಿಯಾದ ಗುರು ಇದ್ದವರು ಅದರಿಂದ ಪಾರಾಗೋ ದಾರಿಗಳು ಖಂಡಿತ ಇದೆ, ಪಾರಾಗ. ಮತ್ತೆ ನಾನು ನೇರವಾಗಿ ಹೇಳ್ತೀನಿ, ಕರ್ಮನ್ ಕಳ್ಕೊಳ್ಳೋದು ಹೇಗೆ ಅಂತ ನಾನು ನಿಮ್ಮಲ್ಲಿ ನೇರವಾಗಿ ಪ್ರಶ್ನೆ ಮಾಡಿ, ನಿಮ್ಗೆ ಯಾರ್ಯಾರು ತಿಳಿದಿದೆ ಎಲ್ಲರೂ ಹೇಳಿ. ಗುರುಗಳ ಕರ್ಮ ಕಳೆಯೋದು ಹೇಗೆ ಅಂತ ನೀವು ಹೇಳಿ. ನೀವು ನನ್ನ ಪ್ರಶ್ನೆ ಕೇಳೋ, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ, ಆಮೇಲೆ ನಾನು ಖಂಡಿತ ಉತ್ತರ ಕೊಡ್ತೀನಿ. ನಿಜ. ಯಾಕಂದ್ರೆ ಜನಕ್ಕೆ ಜ್ಞಾನ ಬೇಕು. ಪ್ರಶ್ನೆ ಮಾಡಿ, ಕೇಳಿ, ತಿಳ್ಕೊಳ್ಳಿ. ಕರ್ಮ ಅಂದ್ರೆ ಏನು ಗುರುಗಳೇ, ಕರ್ಮ ಅಂದ್ರೆ ಹೇಗೆ, ಇದನ್ನ ಕಳಿಯೋದು ಹೇಗೆ ಅಂತ. ಪಾಪ ಪುಣ್ಯನ ಕಳಿಬಹುದು, ಕರ್ಮನ ಕಳಿಯೋದು ತುಂಬಾ ಕಷ್ಟ. ಇದಂತೂ ಸತ್ಯ. ಖಂಡಿತ ಬರುತ್ತೆ. ಯಾಕಂದ್ರೆ ಇದಕ್ಕೆ ನಿಮ್ಮ ಒಂದು ಬುದ್ಧಿ, ಜ್ಞಾನ ಮತ್ತೆ ಎಲ್ಲಾನು ಕಾರಣ ಆಗುತ್ತೆ. ದೇವ್ರು ನಿಮ್ಗೆಲ್ಲ ಕೊಟ್ಟಿದ್ದಾನಲ್ಲ, ಜ್ಞಾನ ಇದೆಯಲ್ಲ, ಬುದ್ಧಿ ಇದೆಯಲ್ಲ, ಯಾವ್ದು ಒಳ್ಳೇದು ಕೆಟ್ಟದ್ದು ಅನ್ನೋದು ಗೊತ್ತಿದೆಯಲ್ಲ. ಜ್ಞಾನವಂತೂ ಕೊಟ್ಟಿದ್ದಾರೆ, ಡೌಟ್. ಜ್ಞಾನ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಸಾಮಾನ್ಯ ಜ್ಞಾನ ಇದೆ ಅಲ್ವಾ. ಸಾಮಾನ್ಯ ಜ್ಞಾನ ಇದ್ದಾಗ ಏನದು ನೀವು ತಿಳ್ಕೊಬೋದಲ್ಲ, ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ. ಮಾಡ್ಬಾರ್ದು ಮಾಡ್ತಿರ್ತೀರ, ಒಂದ್ಸರಿ ಕ್ಷಮಿಸ್ತಾನೆ ದೇವರು, 2 ಸರಿ 3 ಸರಿ, ಮತ್ತೇನಾಗತ್ತೆ ಅದು ಪಾಪ ಆಗತ್ತೆ. ಪಾಪ ಆದ್ಮೇಲೆ ಏನ್ ಮಾಡ್ತೀರಾ, ಕೊಡ ತುಂಬುತ್ತೆ. ತುಂಬಾದ್ಮೇಲೆ ಕರ್ಮಕ್ಕೆ ಡೈವರ್ಟ್ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ತೀರಾ, ಅಯ್ಯೋ ಪಾಪ ಮಾಡ್ದೆ, ಮಾಡ್ಬಾರ್ದೆಲ್ಲ ಮಾಡ್ಬಿಟ್ಟೆ, ಏನಪ್ಪಾ ಕರ್ಮ ಅನ್ನೋದು ನಿಜವಾಗಿ ನೀವೇ ಅನ್ಭವಿಸ್ಬೇಕು, ನೀವೇ ಕಳಿಬೇಕು. ಅದ್ ಬೇರೆಯವ್ರು ಯಾರು ತಗೊಳಕ್ಕಾಗಲ್ಲ, ಯಾರು ಕಳೀಲಿಕ್ಕೂ ಆಗಲ್ಲ. ಅದಕ್ಕೋಸ್ಕರ ಈ ತುಂಬಾ ಜನ ಕಷ್ಟ ಯಾಕೆ ಗುರುಗಳೇ ಎಷ್ಟು ಕಷ್ಟ ಅಂತಾರೆ, ಅದು ಪೂರ್ವ ಜನದ ಒಂದು ಕರ್ಮ ಅನ್ನೋದಿರುತ್ತೆ. ಆ ಫಲನ ಅನುಭವಿಸ್ಲೇಬೇಕು ಜನದಲ್ಲಿ. ಮತ್ತೆ ಸರ್, ಈಗ ನೀವು 12 ವರ್ಷದಲ್ಲಿ ಯೋಗಗಳಲ್ಲಿ ನಾನ್ ಕೇಳಿರೋದು ಕ್ರಿಯಾ ಯೋಗ, ರಾಜಯೋಗ, ಇನ್ನ ಬೇರೆ ಬೇರೆ ಈ ತರ ಎಷ್ಟೊಂದು ಯೋಗಗಳಿದೆ. ಅದ್ರಲ್ಲಿ ಯಾವ ಯೋಗಗಳನ್ನ ನೀವು ಕಲ್ತ್ರಿ? ನಾನು ಕಲ್ತಿರೋದು ಕ್ರಿಯಾ ಯೋಗ, ಕ್ರಿಯಾ ಕುಂಡಲಿನಿ ಯೋಗ ಅಂತ. ಈ ಕ್ರಿಯಾ ಕುಂಡಲಿನಿ ಯೋಗದಲ್ಲಿ ಮೂಲವಾಗಿ ಬಂದು ಚಕ್ರ ಧ್ಯಾನ ಅಂತ ಇದೆ. ಅರ್ಥ ಆಯ್ತಾ? ಎಲ್ಲರಿಗೂ ಹೇಳ್ತೀನಿ, ಚಕ್ರ ಧ್ಯಾನ, ಸಪ್ತ ಚಕ್ರಗಳ ಮೇಲೆ ನಾವು ಒಂದು ಧ್ಯಾನ ಮಾಡ್ತೀವಿ. ಅದು ಬಂದು ಗುರು ಅನುಗ್ರಹ ಬೇಕು. ಇದರಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅಂತ ಸಪ್ತ ಚಕ್ರಗಳು. ಇದಕ್ಕೆ ಬೀಜಾಕ್ಷರಿಗಳಿದಾವೆ. ಹಾಗಾಗಿ ಆ ಬೀಜಾಕ್ಷರಿಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಇದಕ್ಕೆ ತತ್ವ ಇದೆ. ಮೂಲಾಧಾರ ಯಾವುದು ಅಲ್ವಾ ಪ್ರಶ್ನೆ? ಹೌದು. ಭೂಮಿ ತತ್ವ. ಸ್ವಾಧಿಷ್ಠಾನ ಯಾವುದು? ಜಲ ತತ್ವ. ಮಣಿಪುರ ಅಗ್ನಿ ತತ್ವ. ಮತ್ತೆ ಅನಾಹತ ಬಂದು ಗಾಳಿ ತತ್ವ, ವಾಯು. ವಿಶುದ್ಧಿ ಬಂದು ಆಕಾಶ ತತ್ವ. ಈ ತತ್ವಗಳಿದೆ. ಈ ಒಂದು ಪ್ರಕೃತಿಯಲ್ಲಿರುವಂತ ಶಕ್ತಿಗಳೇ ನಮ್ಮಲ್ಲಿದೆ ಈ ಸಪ್ತ ಚಕ್ರಗಳಲ್ಲಿ. ಈ ಸಪ್ತ ಚಕ್ರಗಳ ಧ್ಯಾನ ಮಾಡ್ಬೇಕಂದ್ರೆ ನಿಮ್ಗೆ ಇದೇನಾದ್ರು ಗುರು ಅನುಗ್ರಹದಿಂದ, ದೈವಾನುಗ್ರಹದಿಂದ ಆಯ್ತು ಅಂದ್ರೆ ಪ್ರಕೃತಿ ಕನೆಕ್ಟ್ ಆಗುತ್ತೆ. ಈ ಪ್ರಕೃತಿ ಶಕ್ತಿ ಕನೆಕ್ಟ್ ಆಗುತ್ತೆ. ಹೇಗೆ ಅಂದ್ರೆ ಇಲ್ಲಿ ಬ್ರಹ್ಮರಂಧ್ರ ಅಂತ ಇದೆ ನಮ್ಮ ತಲೆ ಮೇಲೆ, ಇದ್ರಲ್ಲಿ ಕನೆಕ್ಟಿವಿಟಿ ಆಗುತ್ತೆ. ಇದ್ರ ಒಳಗಡೆ ಆ ಶಕ್ತಿ ಎನರ್ಜಿ ಪಾಸ್ ಆಗಿ ಮೂಲಾಧಾರ ಟಚ್ ಮಾಡಿ ಮೇಲೆ ಬರುತ್ತೆ.
ಇದು ಕುಂಡಲಿನಿ ಯೋಗದಲ್ಲಿ ಇರೋದು ಪ್ರಕ್ರಿಯೆ ಚಕ್ರ ಧ್ಯಾನ. ಆಗ ಅಷ್ಟು ಸುಲಭ ಅಲ್ಲ ಇದು. ಈಗ ಎಷ್ಟೋ ಜನ ಹೇಳ್ತಾರೆ ಕುಂಡಲಿನಿ ಯೋಗನ ನಾನು ಬೇಗ ಮಾಡ್ಕೊಟ್ಬಿಡ್ತೀನಿ, ಈಗ 1 ವರ್ಷದಲ್ಲಿ ನಿಮ್ಗೆ ಕೊಡ್ಸ್ಬಿಡ್ತೀನಿ, ಈ ತರ ಧ್ಯಾನ ಮಾಡಿದ್ರೆ ಸಾಕು ಅಂತ. ಆ ತರ ಧ್ಯಾನ ಮಾಡ್ಕೊಂಡು ಪಡ್ಕೊಳಕ್ ಆಗುತ್ತಾ? ಕುಂಡಲಿನಿ ಯೋಗ ಯಾರಿಗೆ ಜಾಗೃತಿ ಆಯ್ತು, ಕುಂಡಲಿನಿ ಶಕ್ತಿ ಸಿಕ್ತು ಅಂದ್ರೆ 6 ಸೆನ್ಸ್. ಇವತ್ತು ನನ್ನ ಕಣ್ಣು ದೃಷ್ಟಿ ಇಲ್ಲ, ಫಿಸಿಕಲಿ ನಾನು 3ನೇ ಕಣ್ಣಲ್ಲಿ ನೋಡ್ತೀನಿ. ಈ ಪ್ರಕೃತಿಯಲ್ಲಿ ಏನಾಗುತ್ತೆ ಅನ್ನೋದು ನನಗೆ ತಿಳಿಯುತ್ತೆ. ಮುಂದೆ ಏನಾಗುತ್ತೆ ಅನ್ನೋದು ತಿಳಿಸಿ ಹೇಳ್ತೀನಿ, ಹಿಂದೆ ಏನಾಗಿದೆ ಅಂತ ಹೇಳ್ತೀನಿ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹೇಳ್ಬಲ್ಲ. ಇದಕ್ಕೆ ತ್ರಿಕಾಲ ಜ್ಞಾನಿ ಅಂತ ಹೇಳೋದು, ಗೊತ್ತಾಯ್ತಾ? ಆ ಜ್ಞಾನತ್ವ ಬರುತ್ತೆ. ಹಿಂದೆ ಏನಾಗಿದೆ, ಇವಾಗ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ತ್ರಿಕಾಲ ಜ್ಞಾನ, ಥರ್ಡ್ ಐ, 6 ಸೆನ್ಸ್. ಇವತ್ತು ನನ್ಗೆ 6 ಸೆನ್ಸ್ ವರ್ಕ್ ಆಗ್ತಾ ಇರೋದು. ಆ ಜ್ಞಾನ ನಿಮ್ಗೆ ಬರುತ್ತೆ, ಸರಿನಾ? ಆ ಜ್ಞಾನ ಬಂತು ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ, ಪಾಸ್ಟ್ ಲೈಫ್ ಎಲ್ಲ ಹೇಳ್ಬಲ್ಲ. ಈಗ ನಾನು ಒಂದು ಉದಾಹರಣೆಗೆ ಒಂದು ಮಣ್ಣು ಮುಟ್ಟಿದೆ. ನಾನು ಇರೋದು ಬೆಂಗಳೂರು, ಅರ್ಥ ಆಯ್ತಾ? ಇನ್ನೆಲ್ಲೋ ರಾಯಚೂರು, ಬೆಂಗಳೂರು ಎಲ್ಲೋ ಇರ್ತಾರೆ, ಬೆಳಗಾಮ ಆ ಕಡೆ. ಅಲ್ಲಿ ಏನಿದೆ ಅಂತ ಹೇಳಕ್ಕೆ ಅಷ್ಟು ಸುಲಭನಾ? ಹೇಳಿ, ಸುಲಭನಾ? ನಾನು ಹೇಳ್ತೀನಿ ನೇರವಾಗಿ, ಸುಲಭ ಆಗತ್ತಾ? ಖಂಡಿತ ಸುಲಭ ಅಲ್ಲ. ಜ್ಞಾನ ಬೇಕು, ಸಿದ್ಧಿ ಬೇಕು, ಯೋಗ ಬೇಕು. ಹಾಗಾಗಿ ಮುಖ್ಯವಾಗಿ ಗುರು ಅನುಗ್ರಹ ಬೇಕು. ಇದೆಲ್ಲ ಮಾಡ್ಬೇಕಾದ್ರೆ ನಿಜವಾದ ಗುರು ಬೇಕೇ ಬೇಕು. ಇವತ್ತು ಎಷ್ಟೋ ಜನ ಹೇಳ್ತಾರೆ, ನನ್ಗೂ ತುಂಬಾ ಜನ ಕರೆ ಮಾಡಿದ್ದಾರೆ, ಮಾತಾಡಿದ್ದಾರೆ, ಹೇಳಿದ್ದಾರೆ ಕ್ರಿಯಾ ಯೋಗ ಅಂದ್ರೆ. ಎಷ್ಟೋ ಜನ ಹೇಳ್ತಾರೆ 6 ಮಂತ್ 1 ಇಯರ್ ಎಲ್ಲ ಆಗಲ್ಲ. ಈ ಜನ್ಮದಲ್ಲಿ ಪೂರ್ತಿ ಪ್ರಾಕ್ಟೀಸ್ ಮಾಡಿದ್ರು ಆಗಲ್ಲ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂದ್ರೆ, ಗುರು ಬೇಕು ಅಂತ ಹೇಳ್ತಾ ಇದೀವಿ. ಗುರು, ನಿಜವಾದ ಗುರು ಬೇಕು. ನಿಜವಾದ ನಿಮ್ ಗುರು ಸಿಕ್ಕಿದ್ರೆ ಖಂಡಿತ ಸಾಧ್ಯ ಆಗುತ್ತೆ. ಆದ್ರೆ ನಿಜವಾದ ಗುರು ಸಿಕ್ಕಿದ್ರೆ ಅವ್ರು ಫಾಲೋ ಮಾಡಿ, ಅವ್ರಲ್ಲಿ ಕೇಳ್ಬೇಕಾಗಿರೋದು ನಾನು ಹೇಳ್ಕೊಡ್ತೀನಿ, ಕೇಳಿ, ಜ್ಞಾನ ಕೇಳಿ ಫಸ್ಟ್. ಯಾವತ್ತು ಯಾರು ಶಕ್ತಿ ಕೇಳಕ್ ಹೋಗ್ಬೇಡಿ, ಜ್ಞಾನ ಕೊಡಿ ಗುರುಗಳೇ ಅಂತ ಕೇಳಿ. ಜ್ಞಾನವನ್ನು ತಿಳ್ಕೊಂಡ್ರೆ ಖಂಡಿತ ಇವೆಲ್ಲಾನು ಸಾಧ್ಯ ಆಗುತ್ತೆ. ಅಸಾಧ್ಯವಾದ ಯಾವ್ದು ಸಾಧ್ಯ ಇಲ್ಲ. ನನ್ಗೆ ವರ ಕೊಟ್ಟಿರೋದು ನಮ್ಮ ಬಾಬಾಜಿ, ಅಸಾಧ್ಯವಾದ ಯಾವ್ದು ಸಾಧ್ಯ ಇಲ್ಲ ಅಂತಾನೆ ಕೊಟ್ಟಿರೋದು. ನಾ ಏನ್ ಬೇಕಾದ್ರೆ ಮಾಡ್ಬೋದು. ಆದ್ರೆ ಜ್ಞಾನ ಇದೆಯಲ್ಲ, ಜ್ಞಾನದ ದೃಷ್ಟಿಯಿಂದ ನೋಡ್ತೀವಲ್ಲ, ಒಳ್ಳೆಯದಾದ್ರು ಕೆಟ್ಟದೆ. ಯಾಕಂದ್ರೆ ಪರಿಪೂರ್ಣವಾದ ಜ್ಞಾನಿ ಆದವನೇ ಯಾವ್ದು ಸರಿ ಯಾವ್ದು ತಪ್ಪು, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಅವ್ನಿಗೆ ಗೊತ್ತಿರುತ್ತೆ. ಏನು ಜ್ಞಾನನೇ ಇಲ್ಲ ಅಂದ್ರೆ ನಿಮ್ಗೆ ಶಕ್ತಿ ಕೊಟ್ರೆ ಏನ್ ಮಾಡ್ತೀರಾ, ಯಾವ ರೀತಿ ಉಪಯೋಗಿಸ್ತೀರಾ ಹೇಳಿ? ನಿಜನಾ? ನೀವ್ ಹೇಳ್ತಾ ಇರೋದು ಆ ಜ್ಞಾನ ಅನ್ನೋದು ಇರ್ಬೇಕು. ಯಾವ ರೀತಿ ಜ್ಞಾನ ಅನ್ನೋದು ಇರ್ಬೇಕು ಜನರಿಗೆ? ಹೌದು, ಆ ಜ್ಞಾನ ಬೇಕಲ್ವಾ? ಅದೇ ಯಾವ ರೀತಿ ಜ್ಞಾನ ಬೇಕು? ಈಗ ಜನರು ಒಬ್ಬೊಬ್ರಿಗೆ ಒಂದೊಂದ್ ತರ ಹೇಳಿರ್ತಾರೆ, ಜನ ಕನ್ಫ್ಯೂಷನ್ ಆಗ್ಬಿಟ್ಟಿರ್ತಾರೆ. ಈಗ ನಿಮ್ಗೆ ಜ್ಞಾನ ಅಂದ್ರೆ ಕ್ರಿಯಾ ಯೋಗ, ಕುಂಡಲಿನಿ ಯೋಗ ಗುರುಗಳೇ. ಕುಂಡಲಿನಿ ಯೋಗ ಮಾಡ್ಬೇಕಾದ್ರೆ ಜ್ಞಾನ ಬೇಕಲ್ವಾ? ಯಾವ ರೀತಿ ಪ್ರಕ್ರಿಯೆ ಮಾಡ್ಬೇಕು, ಯಾವ ರೀತಿ ಏನಿದೆ ತಿಳ್ಕೊಬೇಕು. ಮೂಲಾಧಾರ ಅಂದ್ರೆ ಏನ್ ಗುರುಗಳೇ? ಸ್ವಾದಿಷ್ಠಾನ ಚಕ್ರ ಅಂದ್ರೆ ಏನು, ಮಣಿಪುರ ಅಂದ್ರೆ ಏನು ಅಂತ ಈ ತರ ನೀವು ಪ್ರಶ್ನೆ ಮಾಡ್ಬೇಕಲ್ವಾ? ಹೌದು. ಆ ತತ್ವ ಏನಿದೆ, ಮತ್ತೆ ಅದ್ ಬೀಜಾಕ್ಷರ ಗುರುಗಳು ಇದನ್ನ ಯಾವ ರೀತಿ ಮಾಡ್ಬೇಕು ಗುರುಗಳೇ? ಇನ್ನೊಂದು ಹೇಳ್ತೀನಿ, ಕ್ರಿಯಾ ಯೋಗ ಗಂಟೆ ಮಾಡಬಾರದು. ನಾ ಮಾಡಿರೋದು 5 ನಿಮಿಷ, 10, 15, 20, 25, 30 ಈ ತರ ನಿಮಿಷಗಳನ್ನ ದಾಟ್ಕೊಂಡು ಇವತ್ತು ನಾನು 1.5 ಗಂಟೆ ಅಷ್ಟೇ ಕುತ್ಕೊಳ್ಳೋದು, 1.5 ತಾಸು. ಯಾಕಂದ್ರೆ ಎನರ್ಜಿ ಪೂರ್ತಿ ನನ್ನ ಬಾಡಿಯಲ್ಲಿ ಚಾರ್ಜ್ ಆಗುತ್ತೆ, ಲೋಡ್ ಆಗುತ್ತೆ. ಮತ್ತೆ ಯಾಕೆ ಈ ಜ್ಞಾನ ಪಡ್ಕೊಳ್ಳಿ ಅಂದ್ರೆ, ಈ ಶಕ್ತಿ ನೀವು ತುಂಬಿಕೊಂಡಾಗ ಓವರ್ಫ್ಲೋ ಆಗ್ತಾ ಇರುತ್ತೆ ನಿಮ್ಮಲ್ಲಿ. ತುಂಬಾ ಲೋಡ್ ಆದಾಗ ಏನ್ ಮಾಡ್ತೀರಾ, ಶಕ್ತಿನ ಮತ್ತೆ ವಾಪಸ್ ಯಾರಿಗಾದ್ರೂ ಕೊಡ್ಬೇಕು. ಪ್ರೋಸೆಸಿಂಗ್ ಮಾಡ್ತೀವಿ, ಹೀಲಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ನಿಮ್ಗೆ ಇಂಗ್ಲಿಷ್ ಎಲ್ಲ ಪ್ರೋಸೆಸಿಂಗ್, ಹೀಲಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ನಿಮ್ಮಲ್ಲಿರೋ ಯೋಗ ಶಕ್ತಿನ ಒಬ್ರಿಗೆ ಕೊಡೋದು. ಅದಕ್ಕೆ ಜ್ಞಾನ ಬೇಕೇ ಬೇಕು. ಯಾವ ರೀತಿ ಕೊಡ್ತೀರಾ ಅನ್ನೋ ಜ್ಞಾನ ಬೇಕಲ್ವಾ? ಅದಕ್ಕೋಸ್ಕರ ಆ ಜ್ಞಾನವನ್ನ ತಿಳ್ಕೊಂಡ್ರೆ ಖಂಡಿತವಾಗ್ಲು ನೀವು ಏನ್ ಮಾಡ್ಬಹುದು ಶಕ್ತಿಯಿಂದ ಅಂತ. ಅದಕ್ಕೋಸ್ಕರನೇ ಯಾಕೆ ಪದೇ ಪದೇ ಜ್ಞಾನ ಅಂದ್ರೆ, ಈ ಜ್ಞಾನ ಇದ್ರೆ ನೀವು ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು. ಅಸಾಧ್ಯವಾದ ಯಾವ್ದು ಸಾಧ್ಯ ಇಲ್ಲ, ಎಲ್ಲಾನು ಸಾಧ್ಯ ಮಾಡ್ಬೋದು. ಜ್ಞಾನ ತಿಳ್ಕೋಬೇಕು, ಪಡ್ಕೋಬೇಕು, ಗುರು ಬೇಕು. ಅದಕ್ಕೆ ಅಲ್ವಾ ಗುರು ಪಾರಂಪರಿಕವಾಗಿ ಶಿಷ್ಯರು ಹೋಗಿ ಗುರುಗಳಲ್ಲಿ ಕೂತ್ಕೊಂಡು ಎಲ್ಲ ಸಾಧನೆ ಮಾಡ್ತಾರೆ. ತುಂಬಾ ಅಷ್ಟು ಸುಲಭವಾಗಿ ಯಾವ್ದು ಸಿಗಲ್ಲ, ನಾನು ಹೇಳ್ತೀನಿ ಕೇಳಿ.